ಜೈ ಭೀಮ್. ಸಮಸ್ತ ಭಾರತ ದೇಶದ ಭೀಮ ಬಂಧುಗಳಿಗೆ ಭೀಮ ವಂದನೆ. ಈ ವಿಡಿಯೋ ಮಾಡುವ ವಿಚಾರವೇನೆಂದರೆ, ಈ ದಿನ ದಸರಾ ಹಬ್ಬವನ್ನು ಆಚರಿಸುತ್ತಿರುವ ಬಹುಜನ ಸಮಾಜಕ್ಕೆ ನನ್ನದೊಂದು ಕಿರು ಸಂದೇಶ. ಏನೆಂದರೆ, ದಸರಾ ಅಂದರೆ ಅರ್ಥ ಏನು? ದಸರಾ ಅಂದರೆ ದಶ 10 ದಸರಾ. ದಶ ಅಂದರೆ 10. ಈ ಮನುವಾದಿ ಬ್ರಾಹ್ಮಣತ್ವ ಈ ಭಾರತ ದೇಶಕ್ಕೆ ಬಂದಾಗ ಸಾಮ್ರಾಟ್ ಅಶೋಕನ ಮೊಮ್ಮಗನ ವಂಶದ ಕುಡಿಯನ್ನು ಸಂಹಾರ ಮಾಡಿ, ಹಾಗೂ ಈ ಭಾರತ ದೇಶದಲ್ಲಿ ಬೌದ್ಧ ಭಿಕ್ಕುಗಳನ್ನು ಚಿತ್ರವಾಗಿ ಸಂಹಾರ ಮಾಡಿ, ಹಾಗೂ ನಳಂದ ಯೂನಿವರ್ಸಿಟಿಯನ್ನು ಸುಟ್ಟು ಭಸ್ಮ ಮಾಡಿ, ಈ ಭಾರತ ಖಂಡದಲ್ಲಿ ಬ್ರಾಹ್ಮಣ ಪುಷ್ಪಶೃಂಗ ಅಂತ ಒಬ್ಬ ರಾಜಗುರು ಆಗಿದ್ದಂಥ ವ್ಯಕ್ತಿ ಈ ದೇಶದ ಚುಕ್ಕಾಣಿ ಹಿಡಿದು ಈ ದೇಶದಲ್ಲಿದ್ದಂಥ ಮೂಲ ನಿವಾಸಿಗಳಾದ ಬಹುಜನ ಸಮಾಜದ ಬೌದ್ಧ ಭಿಕ್ಕುಗಳನ್ನು 10 ಜನ ತಲೆಯನ್ನು ಕಡಿದವರಿಗೆ ಒಂದು ರಾಜ್ಯ ಕೊಡುತ್ತೇನೆ ಎಂದು ಬೋಧನೆ ಮಾಡಿ, ಆ ರೀತಿ ಬೌದ್ಧ ಭಿಕ್ಕುಗಳನ್ನು ಸಂಹಾರ ಮಾಡಿ ಈ ದಸರಾ ಹಬ್ಬವನ್ನು ಆಚರಣೆ ಮಾಡಿಕೊಂಡಿರುತ್ತಾರೆ. ಈ ದಸರಾ ಹಬ್ಬವನ್ನು ನಮ್ಮ ಹಿರಿಕರು, ನಮ್ಮ ಪೂರ್ವಜರಾದ ಬೌದ್ಧ ಭಿಕ್ಕುಗಳನ್ನು ಸಂಹಾರ ಮಾಡಿ ಆ ಹಬ್ಬವನ್ನು ನಮ್ಮ ಕೈಯಲ್ಲಿ ಆಚರಣೆ ಮಾಡಿಸಿದಂಥ ಈ ಬ್ರಾಹ್ಮಣತ್ವ ಮನುವಾದಿಗಳು ನಮ್ಮ ಕೈಯಲ್ಲೇ ನಮ್ಮ ಹಿರಿಕರನ್ನು ಸಂಹಾರ ಮಾಡಿ ಈ ದಸರಾ ಹಬ್ಬವನ್ನು ನಮ್ಮ ಕೈಯಲ್ಲೇ ಆಚರಣೆ ಮಾಡಿಸುವಂಥ ಚಾಣಕ್ಯತನ ಹೊಂದಂಥ ಬ್ರಾಹ್ಮಣರು ನಮ್ಮ ಮೇಲೆ ಏರಿ ನಮ್ಮನ್ನು ಈ ರೀತಿ ದಸರಾ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಪ್ರೇರೇಪಿಸುತ್ತಾರೆ. ಆದರೆ ಬಹುಜನ ಸಮಾಜದ ಎಲ್ಲ ಬಂಧುಗಳು ಇದನ್ನು ಅರಿಯದೆ ನಾವು ಬಹು ವಿಜೃಂಭಣೆಯಿಂದ ಈ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಆದರೆ ಈ ಹಬ್ಬ ನಮ್ಮ ಹಿರಿಕರನ್ನು ಸಂಹಾರ ಮಾಡಿದ ಹಬ್ಬ ಅಂತ ನಮಗೆ ತಿಳಿಯೋದಕ್ಕೆ ಇತಿಹಾಸವನ್ನು ಓದಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಓದಬೇಕು, ಹಾಗೂ ಬೌದ್ಧ ಧಮ್ಮದ ಬುಕ್ಕುಗಳನ್ನು ಓದಬೇಕು. ಆಗಲೇ ನಮಗೆ ಈ ಇತಿಹಾಸ ಅರ್ಥವಾಗುತ್ತದೆ. ಈ ದೇಶದ ಪ್ರತಿಯೊಂದು ಹಬ್ಬದಲ್ಲೂ ನಮ್ಮ ಹಿರಿಕರ ಜೀವದಾನವಿದೆ. ಇಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡುವಾಗ ನಾವು ಇತಿಹಾಸವನ್ನು ತಿಳಿದುಕೊಂಡು ಈ ಹಬ್ಬಗಳನ್ನು ಆಚರಣೆ ಮಾಡಿದರೆ ಸೂಕ್ತ ಎಂದು ನನ್ನ ಅನಿಸಿಕೆ. ಹಾಗೂ ಬಹುಜನ ಸಮಾಜ ಎಷ್ಟು ವಿದ್ಯಾವಂತರಾದರೂ ಕೂಡ ಈಗಲೂ ವಿದ್ಯಾವಂತರು ಮೂಢನಂಬಿಕೆಗಳಿಗೆ ಮಾರಿ ಹೋಗಿದ್ದಾರೆ. ನಾವು ಎಂದು ಮೂಢನಂಬಿಕೆಗಳನ್ನು ಬಿಟ್ಟು ಹೊರಗೆ ಬರುತ್ತೇವೋ ಅಂದು ಈ ದೇಶದಲ್ಲಿ ನಾವು ದೇಶ ಆಳುವ ನಾಯಕರಾಗುತ್ತೇವೆ, ರಾಜ್ಯ ಆಳುವ ನಾಯಕರು ಆಗುತ್ತೇವೆ. ಆದರೆ ನಾವು ಈ ಮೂಢನಂಬಿಕೆಗಳಿಂದ ಮುಳುಗಿ ಹೋಗಿ ಪೂಜೆ ಪುರಸ್ಕಾರ, ದೇವರು ದಿಂಡರು ಅಂತ ನಾವು ಸಂಪಾದನೆ ಮಾಡಿದಂಥ ಸಂಪತ್ತನ್ನೆಲ್ಲ ವ್ಯರ್ಥ ಮಾಡುತ್ತಿದ್ದೇವೆ ಎಂದು ನನ್ನ ಅನಿಸಿಕೆ. ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನ ತೇದು ತನ್ನ ರಕ್ತದಲ್ಲಿ ಅಕ್ಷರಗಳನ್ನು ರಚನೆ ಮಾಡಿ ನಮಗೆ ಆ ಅಕ್ಷರದ ಅಕ್ಷಯ ಪಾತ್ರವನ್ನು ನಮಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಸದಾ ಅವರ ಕೃತಿಗಳನ್ನು, ಅವರ ಪುಸ್ತಕಗಳನ್ನು, ಅವರ ಗ್ರಂಥಗಳನ್ನು, ಅವರು ಕೊಟ್ಟಂಥ ಸಂವಿಧಾನವನ್ನು ನಾವು ಓದಿದರೆ ಸಾಕು.
ನಮ್ಮ ಜೀವನವು ಎಷ್ಟೋ ಸಾರ್ಥಕವಾಗುತ್ತದೆ ಎಂಬ ಅನಿಸಿಕೆ ನಮ್ಮದು. ಏಕೆಂದರೆ ಈಗಿನ ಬಹುಜನ ಸಮಾಜದ ಜನಗಳು ಹಾಗೂ ದಲಿತ, ಅಸ್ಪೃಶ್ಯ, ಶೂದ್ರಾದಿ ಶೂದ್ರ ಈ ಸಮುದಾಯದ ಬಂಧುಗಳು ವಿದ್ಯಾವಂತರಾಗಿದ್ದಾರೆ. ಆದರೂ ಇನ್ನೂ ಮೂಢನಂಬಿಕೆಗಳಿಂದ ಹೊರಗೆ ಬರಬೇಕು. ಯಾವಾಗ ಈ ಬ್ರಾಹ್ಮಣತ್ವ ಮನುವಾದಿಗಳು ನಮಗೆ ಏರಿದಂಥ ಈ ಹಬ್ಬಗಳನ್ನು ನಾವು ಬೀದಿ ಹಬ್ಬಗಳನ್ನೇ ಆಚರಣೆ ಮಾಡುತ್ತೇವೋ, ಆ ಆಚರಣೆಯನ್ನು ಎಂದು ಬಿಡುತ್ತೇವೋ ಅಲ್ಲಿಯವರೆಗೂ ನಾವು ಮೂಢನಂಬಿಕೆಗಳಲ್ಲಿ ಮುಳುಗಿದ್ದೇವೆ. ಇದಕ್ಕೆ ನಾವು ಹಬ್ಬ ಆಚರಣೆ ಮಾಡಬೇಕಾದರೆ ನಮ್ಮ ಕುಟುಂಬದ ಸದಸ್ಯರಲ್ಲಿ ಒಟ್ಟಿಗೆ ಸೇರಿ ಸಂತೋಷದಿಂದ ಒಳ್ಳೆ ಅಡಿಗೆಯನ್ನು ಮಾಡಿ ಸಮಸ್ತ ಕುಟುಂಬವು ಕುಂತು ಸಂತೋಷದಿಂದ ನಾವು ಮನೆ ಒಳಗಡೆ ಹಬ್ಬ ಆಚರಣೆ ಮಾಡಬೇಕೆ ಹೊರತು ಬೀದಿಯಲ್ಲಿ ಹಬ್ಬ ಮಾಡಿ ನಮ್ಮ ಸಂಪತ್ತನ್ನು ನಾವು ಕರಗಿಸಿಕೊಂಡು ನಮ್ಮ ಜೀವನವನ್ನು ನಾವು ಕತ್ತಲಿನ ಕೋಣೆಗೆ ಹೋಗುವುದು ಸರಿಯಲ್ಲ ಎಂಬ ನಮ್ಮ ಅನಿಸಿಕೆ. ನಮಗೆ ಮಾರ್ಗಸೂಚಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ, ಪೆರಿಯಾರ್ ರಾಮಸ್ವಾಮಿ ನಾಯಕರ್, ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಇಂಥ ಮಹಾತ್ಮರು ನಮಗೆ ಎಷ್ಟೋ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಆದರೆ ಈಗಿನ ಯುವಕರು ಅವರು ಕೊಟ್ಟಂಥ ಗ್ರಂಥಗಳನ್ನು ಓದಿಕೊಂಡು ಮುಂದಿನ ದಿನಗಳಲ್ಲಿ ಮೂಢನಂಬಿಕೆಗಳಿಂದ ಹೊರಗೆ ಬಂದು ನಾವು ವಿದ್ಯಾವಂತರಾಗಿ ಈ ದೇಶದ ರಾಜ್ಯದ ಚುಕ್ಕಾಣಿ ಹಿಡಿದು ಪಾರ್ಲಿಮೆಂಟು ಸಂವಿಧಾನ ಅಡಿಯಲ್ಲಿ ನಾವು ಬದುಕಬೇಕೆಂದು ನಾವು ಸರ್ವರಿಗೂ ನಾನು ಈ ದಸರಾ ಹಬ್ಬದ ಆಚರಣೆಯ ಒಂದು ವಿಚಾರವನ್ನು ನನಗೆ ತಿಳಿದ ಮಟ್ಟಿಗೆ ತಮಗೆ ಸೂಚ್ಯಂಕವಾಗಿ ಹೇಳಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ಆ ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ವಿಡಿಯೋ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಹಾಗೂ ನಾವು ಸಂವಿಧಾನವನ್ನು ರಕ್ಷಿಸಬೇಕು. ಸಂವಿಧಾನ ಅಪಾಯದಲ್ಲಿದೆ. ಸಮಸ್ತ ವಿದ್ಯಾವಂತರು, ಈ ಸಮಾಜದ ಬಹುಜನಗಳು ಸಂವಿಧಾನವನ್ನು ಕಾಪಾಡಿಕೊಳ್ಳಬೇಕು. ಏಕೆಂದರೆ ಈಗ ಈ ದೇಶವನ್ನು ಆಳುತ್ತಿರುವವರೆಲ್ಲರೂ ಮನುವಾದಿಗಳೇ. ಸಂವಿಧಾನವನ್ನು ತೋರಿಸಿ ಸಂವಿಧಾನಕ್ಕೆ ಅಪಮಾನ ತಿದ್ದುವ ಒಂದು ಕಾರ್ಯಗಳು ಮಾಡ್ತಾ ಇದ್ದಾರೆ. ಅದನ್ನು ನಾವು ರಕ್ಷಿಸಿಕೊಳ್ಳಬೇಕು. ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳಬೇಕು. ನಮ್ಮ ಸ್ವತಂತ್ರದ ಹಕ್ಕನ್ನು ನಾವು ಗಳಿಸಿಕೊಳ್ಳಬೇಕು. ಈ ದೇಶದಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು. ಮುಂದಿನ ಚುನಾವಣೆಗಳಲ್ಲಿ ನಾವು ವೋಟನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳದೆ ಸ್ವಾಭಿಮಾನದಿಂದ ವೋಟನ್ನು ಚಲಾಯಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ನಾಯಕರುಗಳನ್ನು ಆಡಿಸೋಣ ಅಂತೇಳಿ ಈ ದಸರಾ ಹಬ್ಬದ ಆಚರಣೆ ಮಾಡುವಂಥ ಸಮಸ್ತ ಬಂಧುಗಳಿಗೂ ಭೀಮ ವಂದನೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ಯಾವುದೇ ದ್ವೇಷದ ಮಾತುಗಳಿಲ್ಲ. ಸರ್ವರು ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಡೆಯೋಣ. ಜೈ ಭೀಮ್, ಜೈ ಬುದ್ಧಾಯ, ಜೈ ಬಸವಣ್ಣ, ಜೈ ಜೈ ಭೀಮ್.